ಕುಸುಮ ಭಾಗ್ಯ ತಾಂಡವ್ ಮಾತಾಡ್ತಿರೋದನ್ನ ಪೂಜಾ ಮತ್ತು ಕನ್ನಿಕಾ ಇಲ್ಲಿ ತನ್ವಿ ಕೇಳಿಸ್ಕೊತಿರ್ತಾರೆ. ಅಷ್ಟೊತ್ತಿಗೆ ಕನ್ನಿಕಾ ಬೇಕು ಅಂತಾನೆ ತನ್ವಿ ನೋಡು ಬ್ರೋಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅಂತ. ಅದಕ್ಕೆ ತನ್ವಿ ಹೇಳ್ತಾಳೆ, ನನ್ನ ಮೇಲೆ ಯಾರು ಪ್ರೀತಿ ಕಾಳಜಿ ತೋರ್ಸೋದು ಬೇಡ, ನಾನು ಯಾವತ್ತಿದ್ರೂ ತಾಂಡವ್ ಪಪ್ಪನ ಮಗಳೇ, ಬೇರೆಯವ್ರದ್ದು ಮಗಳಲ್ಲ. ಹಾಗೆಯೇ ನಾನು ಯಾವತ್ತಿದ್ರೂ ಸೂರ್ಯ ಅಂಶಕ್ಕೆ ಸೇರಿದವಳು ಅಂತ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಪೂಜಾ ಇದ್ದವಳು, ಕನ್ನಿಕಾ ನಿನಗೆ ಸುಮ್ಮನೆ ಇರೋಕ್ಕಾಗಲ್ಲ, ಯಾಕೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ಯಾ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಇಲ್ಲ ಚಿಕ್ಕಿ, ಅವ್ರು ಹೇಳಲೇಬೇಕು ಅಂತ ಇಲ್ಲ, ನಂಗೆ ಹೇಗಿದ್ರೂ ಅಮ್ಮನ ಮೇಲೆ ಸಿಟ್ಟಿದೆ, ಎಲ್ಲರೂ ಅವ್ರ ಸ್ವಾರ್ಥಕ್ಕೋಸ್ಕರ ಬದುಕ್ತಿರೋದು ಅಂತ ಇಲ್ಲಿ ತನ್ವಿ ಹೇಳ್ತಿರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಕನ್ನಿಕನೂ ಹೇಳ್ತಾಳೆ, ನೋಡು ಪೂಜಾ ನಿನಗೂ ಹೀಗೆ ಆಗೋದು ಅಂತ ಹೇಳ್ತಿರುವಾಗ ನೀನು ಬೇಕು ಅಂತ ಅಕ್ಕ ತಂಗಿಯವ್ರ ಮಧ್ಯ ತಂದಿಟ್ಟು ತಮಾಷೆ ನೋಡಬೇಡ ಅಂತ ಹೇಳುವಾಗ ಕನ್ನಿಕಾ ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತೆ ಅಂದಾಗ ತನ್ವಿ ಇದ್ದವಳು, ಆ ಪೂಜೆ ಚಿಕ್ಕಿ ನಿಮ್ಮಿಂದನೇ ಇಷ್ಟೆಲ್ಲ ಆಗಿದ್ದು, ನೀವು ಕಿಶೋರ್ ಚಿಕ್ಕನ ಮದುವೆ ಆಗಲ್ಲ ಅಂದಿದ್ರೆ, ಪ್ರೀತಿ ಮಾಡಲ್ಲ ಅಂದಿದ್ರೆ ಈ ಊರು ನಮಗೆಲ್ಲ ಪರಿಚಯನೇ ಆಗ್ತಿರ್ಲಿಲ್ಲ. ಆವಾಗ ಅಮ್ಮ ಇಲ್ಲಿ ಬಂದು ಮದುವೆನೂ ಆಗ್ತಿರ್ಲಿಲ್ಲ, ನಾನು ಅಪ್ಪ ಅಮ್ಮ ಎಲ್ಲರೂ ಅಲ್ಲಿ ಸೂರ್ಯವಂಶ ಮನೆಯಲ್ಲೇ ಇರ್ತಿದ್ವು ಅಂತ ಹೇಳಿ ಈ ಕಡೆ ತನ್ವಿ ಕೋಪದಲ್ಲಿ ಹೋಗ್ಬಿಡ್ತಾಳೆ. ಈ ಕಡೆ ಕನ್ನಿಕಾ ಮತ್ತು ಪೂಜಾ ಸಿಟ್ಟಲ್ಲಿ ಅವಳನ್ನ ನೋಡಿಕೊಂಡು ನಿಂತ್ಕೊಂಡಿರ್ತಾಳೆ. ಈ ಕಡೆ ಊಟಕ್ಕೆಲ್ಲ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಕಾಮತವರು ಬನ್ನಿ ಬನ್ನಿ ಎಲ್ಲರೂ ಊಟಕ್ಕೆ ಅಂತ ಕರಿತಿರ್ತಾಳೆ. ಈ ಕಡೆ ಭಾಗ್ಯ, ಅಯ್ಯೋ ನಾನು ಕೋಸಂಬರಿಗೆ ಉಪ್ಪೇ ಹಾಕಿಲ್ಲ, ಸರಿ ನಾನು ಹೋಗ್ತೀನಿ ಅಂತ ಅಡುಗೆ ರೂಮಿಗೆ ಇನ್ನೇನು ಊಟದೆಲ್ಲ ತಗೊಂಡು ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಮೀನಾಕ್ಷಿ ಬಂದು, ಭಾಗ್ಯ ಇದನ್ನೆಲ್ಲ ಬಿಡು, ನೀನು ಫಸ್ಟು ಎಲ್ಲರಿಗೂ ಹೋಗಿ ಪ್ರಸಾದ ಕೊಡು ಅಂತ ಹೇಳ್ತಾರೆ. ಆವಾಗ ಪೂಜಾ ಬಂದು, ಅಕ್ಕ ನೀನು ಹೋಗಿ ಪ್ರಸಾದ ಕೊಡು, ಇದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಆವಾಗ ಕುಸುಮ ಬಂದು, ಪೂಜಾ ನೀನು ಯಾಕೊಬ್ಬಳೇ ಇದನ್ನೆಲ್ಲ ಮಾಡೋಕ್ಕೆ ಹೋಗ್ತೀಯಾ, ಕರೆದಿದ್ರೆ ನಾವು ಬರ್ತಿರ್ಲಿಲ್ವಾ ಅಂತ ತಗೊಂಡಷ್ಟೊತ್ತಿಗೆ ಕನ್ನಿಕಾ ಅಲ್ಲಿಗೆ ಬಂದುಬಿಡ್ತಾಳೆ. ಆಂಟಿ ನಿಮಗೆ ಹೇಳಿದ್ದೆ ತಾನೇ, ನೀವು ಈ ಮನೆ ಗೆಸ್ಟಾಗಿರಬೇಕು, ಅದು ಬಿಟ್ಕೊಂಡು ಇದೆಲ್ಲ ಮಾಡೋಕ್ಕೆ ಯಾಕೆ ಹೋಗ್ತೀರಾ ಅಂದಾಗ ಈ ಕಡೆ ಕುಸುಮಾರ್ ಹೇಳ್ತಾರೆ, ಹೋಗಿ ನಿಮ್ಮ ಅಣ್ಣ ಹಾಗೂ ಕಾಮತ್ ಅವ್ರನ್ನ ಕೇಳು, ನಾವು ಗೆಸ್ಟು ಮತ್ತು ಏನು ಅಂತ ಅವ್ರು ನಿಂಗೆ ಹೇಳ್ತಾರೆ ಅಂತ ಅವಳಿಗೆ ಬೈದು ಈ ಕಡೆ ಕುಸುಮಾರು ಊಟದೆಲ್ಲ ತಗೊಂಡು ಹೋಗ್ತಾರೆ. ಈ ಕಡೆ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ಅಷ್ಟೊತ್ತಿಗೆ ತನ್ಮಯ್ 3 ಎಲೆನ ರೆಡಿ ಮಾಡಿ ಅಪ್ಪ ಅಮ್ಮ ಒಟ್ಟಿಗೆ ಕೂರೋಣ ಬನ್ನಿ ಅಂತ ಹೇಳ್ತಾರೆ. ಭಾಗ್ಯ, ಇಲ್ಲ ಗುಂಡಣ್ಣ ನೀನು ಕೂತ್ಕೊ, ನೀವು ಮತ್ತು ಆದಿಯವರು ಊಟ ಮಾಡಿ, ನಾನು ಮತ್ತೆ ಮಾಡ್ತೀನಿ, ಎಲ್ಲರಿಗೂ ಊಟ ಬಡಿಸಿ ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ಗುಂಡಣ್ಣ, ಇಲ್ಲ ನಮ್ಮ ಜೊತೆನೇ ಕೂತ್ಕೊಂಡು ಊಟ ಮಾಡಬೇಕು, ಬನ್ನಿ ಅಮ್ಮ ಅಂತ ಹೇಳ್ತಾರೆ. ಬೇಡ ಗುಂಡಣ್ಣ, ಹಠ ಹಿಡಿಬಾರ್ದು, ನೀನು ಊಟ ಮಾಡು, ಆಮೇಲೆ ನಾ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಈ ಕಡೆ ಆದಿನೂ ಅಷ್ಟೇ ಕ್ಲೈಂಟ್ ಜೊತೆ ಎಲ್ಲ ಮಾತಾಡ್ತಿರ್ತಾರೆ. ಅವಾಗೊಬ್ಬರು ಹೆಂಗಸು, ಆದಿ ನಾನು ಈ ಎಲೆಯಲ್ಲಿ ಕೂತ್ಕೊಂಡ್ಲಾ ಅಂತ ಕೇಳ್ತಾರೆ. ಹ್ಞೂ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವರು ಬಂದು ಕೂತಿರ್ತಾರೆ. ಈ ಕಡೆ ಗುಂಡಣ್ಣಂಗೆ ತುಂಬ ಸಿಟ್ಟು ಬರ್ತಾ ಇರುತ್ತೆ. ಮತ್ತು ಕೊನೆಯದಾಗಿ ಅಕ್ಷತಾ ಫೋನಲ್ಲಿ ಮಾತಾಡ್ಕೊಂಡು ಬಂದು ಆದಿ ನಿಂತಿರೋ ಎಲೆನೇ ನೋಡ್ತಾ ಇರ್ತಾನೆ. ನಾನು ಇಲ್ಲಿ ಕೂತ್ಕೋಬೇಕು ಅಂತ ಗುಂಡಣ್ಣನ ಹತ್ರ ಬಂದು, ಪುಟ್ಟ ನನಗೆ ಅರ್ಜೆಂಟ್ ಒಂದು ಕೆಲಸ ಇದೆ, ಹಾಗಾಗಿ ನಾನೀಗ ಕೂತ್ಕೊಳ್ತೀನಿ, ನೀನು ಮತ್ತೆ ಕೂತ್ಕೋ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಗುಂಡಣ್ಣ ಇದ್ದವನು, ಇಲ್ಲ ನನಗೂ ಹಸಿವು ಆಗ್ತಿದೆ, ನಾನು ಹೋಗಲ್ಲ, ನಾನು ಇಲ್ಲೇ ನಾನು ಊಟ ಮಾಡಬೇಕು ಅಂತ ಹೇಳ್ತಾರೆ. ಅರ್ಥ ಮಾಡ್ಕೋಬೇಕು, ನಂಗೆ ಅರ್ಜೆಂಟ್ ಕೆಲಸ ಇದೆ ಅಂದಾಗ ಭಾಗ್ಯ ಹೇಳ್ತಾಳೆ, ದೊಡ್ಡವರಷ್ಟು ಕೇಳ್ತಿಲ್ವಾ, ಎದ್ದೇಳು ನೀನು ಮತ್ತೆ ಊಟ ಮಾಡು ಅಂತ ಗುಂಡಣ್ಣನ ಎಬ್ಬಿಸಿ ಅಕ್ಷತಾ ಅಲ್ಲಿ ಕೂತ್ಕೊಳ್ತಾಳೆ. ಗುಂಡಣ್ಣಂಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅಷ್ಟೊತ್ತಿಗೆ ಆದಿ ಇದ್ದವನು, ಗುಂಡಣ್ಣ ನೀನು ಕೂತ್ಕೊ, ನಿಂಗೆ ಹಸಿವು ಆಗ್ತಿದೆ ಅಂದಲ್ಲ, ನಾನು ಮತ್ತೆ ಕೊಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಭಾಗ್ಯ ಇದ್ದವಳು, ಆದಿಯವರೇ ನೀವು ಕೂರಲ್ವಾ ಅಂತ ಕೇಳಿದಾಗ, ಇಲ್ಲ ಫಸ್ಟು ಮಕ್ಕಳು ಅವ್ರು ಊಟ ಮಾಡಲಿ ಮತ್ತೆ ಮಾಡ್ತೀನಿ ಅಂತ ಹೇಳೋತ್ತಿಗೆ ಕಿಶೋರ್ ಬಂದು, ಅಣ್ಣ ಆಫೀಸ್ ಸ್ಟಾಪಿಗೆಲ್ಲ ಊಟ ಕಳಿಸ್ಬೇಕು ಅಂದೆಲ್ಲ ಕಳಿಸೋದ ಅಂತ ಕೇಳ್ತಾನೆ. ಈ ಕಡೆ ಆದಿ ಇದ್ದವನು, ಓ ಇನ್ನೂ ನೀನು ಕಳಿಸಿಲ್ವಾ, ಟೈಮ್ ಆಯಿತು, ಎಲ್ಲರಿಗೂ ಕಳಿಸು ಅಂತ ಹೇಳ್ತಾನೆ. ಈ ಕಡೆ ಆದಿ ಮಾತಾಡ್ಕೊಂಡು ನಿಂತಿರುವಾಗ ಅಕ್ಷತಾ ಹೇಳ್ತಾಳೆ, ಆದಿನ ಹೀಗೆ ಬಿಟ್ಟರೆ ಭಾಗ್ಯನ ಮಕ್ಕಳಿಗೆ ಎಲ್ಲದನ್ನೂ ಬಿಟ್ಬಿಡ್ತಾನೆ, ಕೊನೆಯದಾಗಿ ತನ್ನ ಜೀವನನೇ ಕೊಟ್ಬಿಡ್ತಾನೇನ ಅಂತ ಅಕ್ಷತಾ ಮಾತಾಡ್ತಿರ್ತಾಳೆ. ಈ ಕಡೆ ಅಕ್ಷತಾ ಮೀನಾಕ್ಷಿಗೆ ಹೇಳ್ತಿರ್ತಾಳೆ, ನೋಡು ಆದಿ ಕೈ ತಪ್ಪಿ ಹೋಗ್ತಾ ಇದ್ದಾನೆ ಅಂತ. ಈ ಕಡೆ ಮೀನಾಕ್ಷಿ, ಆದಿ ಕೈ ತಪ್ಪಿ ಹೋಗೋದಕ್ಕಿಂತ ಮುಂಚೆ ಏನಾದ್ರು ನಾನು ಮಾಡಲೇಬೇಕು ಅಂತ ಮೀನಾಕ್ಷಿ ಯೋಚನೆ ಮಾಡ್ತಿರ್ತಾಳೆ.
ಇಲ್ಲಿ ಭಾಗ್ಯ ಅಡುಗೆ ರೂಮಲ್ಲಿ ಸಾಂಬಾರು ಪಲ್ಯ ಎಲ್ಲ ಇನ್ನೊಂದು ಬೌಲಿಗೆ ಹಾಕ್ತಿರ್ತಾಳೆ. ಅಷ್ಟೊತ್ತಿಗೆ ಸಹಾಯಕ್ಕೆ ಅಂತ ಆದಿನೂ ಬರ್ತಾಳೆ. ಭಾಗ್ಯ ಕೇಳ್ತಾಳೆ, ಯಾಕೆ ಆದಿಯವರೇ ಬೇಡ ಇದೆಲ್ಲ ನಾನೇ ಮಾಡ್ತೀನಿ ಅಂದಾಗ, ಇಲ್ಲ ಭಾಗ್ಯ ನಿಮ್ಮ ಕಷ್ಟ ಸುಖ ಎರಡರಲ್ಲೂ ನಾನು ಇರ್ತೀನಿ ಅಂತ ಮದುವೆಯಲ್ಲಿ ನಿಮ್ಮ ಜೊತೆ ಸಪ್ತಪದಿ ತುಂಬಿದ್ದೀನಿ, ಹಾಗಾಗಿ ಎಲ್ಲದರಲ್ಲೂ ನಿಮ್ಮ ಜೊತೆ ಇರ್ತೀನಿ ಅಂತ ಈ ಕಡೆ ಖುಷಿಯಾಗಿ ಮಾತಾಡ್ತಿರ್ತಾರೆ. ಹಾಗೆ ಆದಿ ಪ್ರತಿಯೊಂದನ್ನು ಟೇಸ್ಟ್ ನೋಡ್ತಾ ಇರ್ತಾನೆ. ಭಾಗ್ಯ ಕೇಳ್ತಾರೆ, ಒಂದೊಂದೇ ಟೇಸ್ಟ್ ನೋಡೋದ್ಕಿಂತ ಹೋಗಿ ನೀವು ಊಟಕ್ಕೆ ಕುತ್ಕೊಳ್ಳೋದಲ್ಲ ಅಂದಾಗ, ಇಲ್ಲ ಭಾಗ್ಯವರೇ ನಿಮ್ಮದೆಲ್ಲ ಕೆಲಸ ಮುಗಲಿ ಆಮೇಲೆ ಆರಾಮಾಗಿ ನಾವು ಊಟ ಕೂರೋಣ ಅನ್ನೋಷ್ಟೊತ್ತಿಗೆ ಈ ಕಡೆ ಕಿಶನ್ ಊಟ ಮಾಡ್ತಿರುವಾಗ ಪೂಜಂಗೆ ಹೇಳ್ತಾರೆ, ಆಹಾ ಭಾಗ್ಯ ಅತ್ತಿಗೆದು ಅಡುಗೆ ಎಷ್ಟು ಚೆನ್ನಾಗಿದೆ, ನೀನು ಇಷ್ಟು ವರ್ಷ ಅತ್ತಿಗೆ ಜೊತೆ ಇದ್ದೆ ಆದರೆ ಅವ್ರದ್ದು ಅಡುಗೆನೇ ಕಲ್ತಿಲ್ಲಲ್ಲ ಅಂತ ರೇಗಿಸ್ತಾ ಇರ್ತಾನೆ. ಈ ಕಡೆ ನೋಡಿದರೆ ಕನ್ನಿಕಾ ಈ ಸಿಹಿ ಕುಂಬಳಕಾಯಿದ್ದು ಪಲ್ಯಕ್ಕೆ ಸಾಲ್ಟ್ ಸ್ವಲ್ಪ ಕಮ್ಮಿ ಇದೆ ಅಂದಾಗ ಮೀನಾಕ್ಷಿಗೆ ಗಾಬರಿ ಆಗುತ್ತೆ. ಏನು ಹೇಳ್ತಿದೀಯಾ, ಸಿಹಿ ಕುಂಬಳಕಾಯಿ ಪಲ್ಯ ಮಾಡಿದಾರಾ, ಯಾರು ಮಾಡಿದ್ದು ಅಂದಾಗ ಪೂಜೆ ಹೇಳ್ತಾರೆ, ನಾನೇ ತರಕಾರಿ ಹೆಚ್ಚಿದತ್ತೆ, ಈ ಮನೆಗೆ ಸಿಹಿ ಕುಂಬಳಕಾಯಿ ತರಬಾರ್ದು ಅಂತ ಗೊತ್ತಿಲ್ವಾ, ಯಾಕಂದರೆ ಇದು ಆದಿಗೆ ಆಗಲ್ಲ, ಅವನಿಗೆ ಅಲರ್ಜಿ ಆಗಿಬಿಡುತ್ತೆ ಅಂತ ಇಲ್ಲಿ ಮೀನಾಕ್ಷಿ ಹೇಳ್ತಿರ್ತಾಳೆ. ಇನ್ಯಾವ ಕಾರಣಕ್ಕೂ ಈ ಮನೆಗೆ ಸಿಹಿ ಕುಂಬಳಕಾಯಿನ ತರಬಾರ್ದು ಅಂತ ಪೂಜನಿಗೆ ಮೀನಾಕ್ಷಿ ಹೇಳ್ತಿರ್ತಾಳೆ. ಈ ಕಡೆ ಆದಿ ಎಲ್ಲ ಟೇಸ್ಟ್ ನೋಡುವಾಗ ಸಿಹಿ ಕುಂಬಳಕಾಯಿದು ಪಲ್ಯದು ಟೇಸ್ಟ್ ನೋಡಿಬಿಡ್ತಾಳೆ. ಇದೇನು ಸ್ವೀಟಾ ಅಂತ ಕೇಳೋಷ್ಟೊತ್ತಿಗೆ ಕುಸುಮ ಬಂದು, ಆಹಾ ಖುಷಿಯಾಗಿದ್ದೀರಾ ಇಬ್ಬರು, ನಮ್ಮ ಭಾಗ್ಯನ ಅಡುಗೆದು ಟೇಸ್ಟ್ ನೋಡಿ ಹೊಗಳುತ್ತಿದ್ದೀಯಾ ಫ್ರೆಂಡು, ಬಂದವರೆಲ್ಲರೂ ಅಷ್ಟೇ ಭಾಗ್ಯನ ಅಡುಗೆ ಅಂತೂ ಚೆನ್ನಾಗಿ ಹೊಗಳುತ್ತಿದ್ರು ಅನ್ನೋಷ್ಟೊತ್ತಿಗೆ ಈ ಕಡೆ ಸಿಹಿ ಕುಂಬಳಕಾಯಿದು ಪಲ್ಯ ತಿಂದಿರ್ತಾನೆ ಆದಿ. ಹಾಗಾಗಿ ಅವನಿಗೆ ಫುಲ್ ಅಲರ್ಜಿ ಆಗಿಬಿಡುತ್ತೆ, ಜ್ಞಾನ ತಪ್ಪಿ ಬಿದ್ದೇ ಬಿಟ್ಟಿರ್ತಾನೆ. ಅಷ್ಟೊತ್ತಿಗೆ ಕುಸುಮ ಮತ್ತು ಭಾಗ್ಯಂಗಂತೂ ಆದಿಯವರೇ ಏನಾಯಿತು ಅಂತ ಕೇಳೋಷ್ಟೊತ್ತಿಗೆ ಗಾಬರಿನೇ ಆಗ್ತಿರುತ್ತೆ. ಕೈ ಮೈ ಮುಖದಲ್ಲೆಲ್ಲ ರ್ಯಾಷಸ್ಸೇ ಬಂದುಬಿಡುತ್ತೆ. ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಆವಾಗ ಕುಸುಮವರು, ಭಾಗ್ಯ ನೀನು ಫಸ್ಟ್ ಹೋಗಿ ನೀರು ತಗೊಂಡು ಬಾ ಅಂತ ಹೇಳ್ತಾರೆ. ಈ ಕಡೆ ಮೀನಾಕ್ಷಿ ಪೂಜಂಗೆ ಕೇಳ್ತಾರೆ, ಆದಿ ಇನ್ನೂ ಊಟ ಮಾಡಿಲ್ಲ ತಾನೆ ಅಂತ. ಇಲ್ಲ ಆದಿ ಇನ್ನೂ ಊಟ ಮಾಡಿಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಬೇಕು ಅಂತಲೇ ಕನ್ನಿಕಾ ಮಾಡಿರೋದು ಅಂತ ಪೂಜನಿಗೆ ಗೊತ್ತಾಗ್ಬಿಡುತ್ತೆ. ಈ ಕಡೆ ನೀರು ತರೋಕ್ಕೆ ಅಂತ ಭಾಗ್ಯ ಹೋಗಿ ನೀರು ತಂದು ಕೊಡ್ತಾಳೆ. ಈ ಕಡೆ ಭಾಗ್ಯ ನೀರು ತಂದು ಕೊಟ್ಟರು ನೀರನ್ನ ಆದಿ ಕುಡಿತಾನೆ ಇರಲ್ಲ. ಅಷ್ಟೊತ್ತಿಗೆ ಗಾಬರಿಯಾಗಿ ಅತ್ತೆ ಮಾವ ಕಿಶನ್ ಪೂಜಾ ಎಲ್ಲ ಬನ್ನಿ ಅಂತ ಭಾಗ್ಯ ಕರೀತಾಳೆ. ಅಷ್ಟೊತ್ತಿಗೆ ಮೀನಾಕ್ಷಿ ಬಂದು ಭಾಗ್ಯನ ದೂಡಿ ಆದಿ ಏನಾಯಿತು ಅಂತ ಕೇಳಿದಾಗ ಭಾಗ್ಯ ಹೇಳ್ತಾಳೆ, ಏನೂ ಇಲ್ಲ, ಸಡನ್ನಾಗಿ ಈ ಥರ ಬಿದ್ದೋದ್ರು, ಉಸಿರನ್ನ ಇಟ್ಕೊಂಡು ಬಿದ್ದೋದ್ರು. ಅಷ್ಟೊತ್ತಿಗೆ ಮೀನಾಕ್ಷಿ ಇದ್ದವಳು, ಅವನೇನಾದ್ರು ತಿನ್ನ ಅಂದಾಗ, ಹೌದು ಸಿಹಿ ಕುಂಬಳಕಾಯಿ ಪಲ್ಯ ತಿಂದರು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿಗೆ ಸಿಟ್ಟು ಬಂದು, ಯಾಕೆ ಅವನಿಗೆ ಸಿಹಿ ಕುಂಬಳಕಾಯಿ ಪಲ್ಯ ಕೊಟ್ಟೆ ಅಂತ ಜೋರಾಗಿ ಮೀನಾಕ್ಷಿ ಕಿರ್ಚುತ್ತಾಳೆ. ಎಲ್ಲರೂ ಬಂದು ಭಾಗ್ಯ ಮತ್ತು ಪೂಜಂಗೆ ಬೈತಿರ್ತಾರೆ. ಅಷ್ಟೊತ್ತಿಗೆ ಅಲರ್ಜಿ ತುಂಬಾ ಜೋರಾಗಿದೆ, ಬೇಗನೆ ಆಸ್ಪತ್ರೆಗೆ ಸೇರಿಸೋಣ, ನಾನು ಇನ್ನೂ ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ ಅಂತ ಈ ಕಡೆ ಕನ್ನಿಕಾ ಹೇಳೋಷ್ಟೊತ್ತಿಗೆ, ಅಯ್ಯೋ ಆಂಬುಲೆನ್ಸಿನೂ ಕನೆಕ್ಟ್ ಆಗ್ತಿಲ್ಲ, ಇಲ್ಲ ನಾವು ತಡ ಮಾಡೋದು ಬೇಡ, ಕಾರ್ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಇಷ್ಟೊತ್ತಿಗೆ ಕಾರ್ನು ಈ ಕಡೆ ತನ್ವಿ ಕದ್ದಿಟ್ಟಿರ್ತಾಳೆ ಕಾರ್ನ ಕೀನ. ಅಷ್ಟೊತ್ತಿಗೆ ಪೂಜಾ ಬಂದು ಎಲ್ಲ ಕಡೆ ಹೋಗ್ತಾಳೆ. ತನ್ವಿ ಹತ್ರ ಕೇಳ್ತಾಳೆ, ಹೇಳು ಕಾರ್ ಕೀ ಎಲ್ಲಿಟ್ಟಿದ್ಯಾ, ಹಿಂದೆ ಏನಾದ್ರು ಕೈಯಲ್ಲಿ ಇಟ್ಕೊಂಡಿದ್ಯಾ ಕೇಳ್ತಾಳೆ. ನಾನು ಯಾಕೆ ಇಟ್ಕೊಳ್ಳಿ ಚಿಕ್ಕಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆನೇ ತನ್ವಿ ಕಾರ್ ಕೀನ ಕದ್ದಿಟ್ಬಿಡ್ತಾಳೆ. ಅಷ್ಟೊತ್ತಿಗೆ ಎಲ್ಲರೂ ಬಂದು ಕಾರ್ ಕೀನು ಕಾಣ್ತಿಲ್ಲ ಅಂತ ಎಲ್ಲ ಈ ಕಡೆ ಭಾಗ್ಯ ಮತ್ತು ಪೂಜಂಗೆ ಬೈತಾ ಇರ್ತಾರೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.